ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಕಾಲು ಸೂಪ್ ಹೇಗೆ ಮಾಡ್ಕೊಳ್ಳೋಣ ಅಂತ ನೋಡೋಣ. ಇದು ತುಂಬಾ ಬೆನಿಫಿಟ್ ಇರುತ್ತೆ ಹೆಲ್ತಿಗೆ. ನಿಮ್ಮ ಬೋನ್ಸ್ಗೆ ಏನಾರ ವೀಕ್ನೆಸ್ ಇದ್ದರೆ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ. ಕಾಲಿದು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀರಿ. ಇವಾಗ ಇದಕ್ಕೆ ಏನೇನು ಹಾಕ್ಕೋಬೇಕು ಅಂತ ನಾನು ನಿಮಗೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನೋಡಿ. ಸಿಂಪಲ್ಲಾಗಿ ಅಷ್ಟೇ, ಏನೂ ಇಲ್ಲ. ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ, ಮೆಣಸು, ಕೊತ್ತಂಬರಿ ಸೊಪ್ಪು, ಸಣ್ಣ ಈರುಳ್ಳಿ ಯಾಕೆ ಎತ್ಕೊಂಡಿದ್ದೀನಿ ಅಂದರೆ ನಾನು ಅದು ಟೇಸ್ಟ್ ಚೆನ್ನಾಗಿರುತ್ತೆ, ಸೊ ಅದಕ್ಕೆ ಸಣ್ಣ ಈರುಳ್ಳಿ ಎತ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಇವಾಗ ನಾವು ಕುಕ್ಕರ್ಗೆ ಹಾಕ್ಕೊಬಿಡೋಣ. ಕುಕ್ಕರ್ಗೆ ಹಾಕ್ಕೊಂಡ್ರೆ ಕ್ಲೀನಾಗಿ ಬೆಂದುಬಿಡುತ್ತೆ ಬೇಗ, ಒಂದು 5-6 ವಿಸಿಲು. ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡು, ಓಕೆನಾ. ಈಗ ಮಸಾಲೆಗಳು ಹಾಕ್ಕೊಬಿಡೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಖಾರ ಪುಡಿ. ಆಲ್ರೆಡಿ ನಾವು ಮೆಣಸು ಹಾಕ್ಕೊಂಡಿದ್ದೀರ, ಅದರಲ್ಲೇ ಖಾರ ಇರುತ್ತೆ. ಸೊ ಒಂದು ಸ್ವಲ್ಪ ಖಾರ ಪುಡಿ, ಒಂದು ಚೂರು ಅರಿಶಿನ, ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನೋಡ್ಕೊಂಡು ಬೇಕಿದ್ರೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೊಂದು ಚಂಬಾಗೋಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕ್ಕೋಬೋದು. ಇವಾಗ ಇದನ್ನು ಕುಕ್ಕರ್ ವಿಸಿಲ್ ಹಾಕಿ ನಾವು ಒಂದು 7-8 ವಿಸಿಲ್ ಕೂಗಿಸ್ಕೊಂಡ್ಬಿಡೋಣ. ಅಷ್ಟೇ ನೋಡಿ, ಕಾಲು ಸೂಪ್ ರೆಡಿಯಾಗಿದೆ. ಟೇಸ್ಟಿಯಾಗಿರೋಂಥ ಕಾಲು ಸೂಪು ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು. ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ.